ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶಿವರಾಮ್ ಹೆಬ್ಬಾರ್ ಅವರು ನಿನ್ನೆ ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯು ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಇಲಾಖೆಗಳ ಪ್ರಗತಿಯ ಕೆಲಸಗಳ ಬಗ್ಗೆ ಶಿವರಾಮ್ ಹೆಬ್ಬಾರ್ ಮಾಹಿತಿ ಕೊಟ್ಟಿದ್ದಾರೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮಾಹಿತಿ ನೀಡಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮ್ಮುಖಕ್ಕೆ ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಸಿಕ್ಕಿದ್ದಾರೆ. ಇವತ್ತು ಒಂದ್ ರೀತಿ ತಾಲೂಕಿನ ಒಂದ್ ರೀತಿ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದಾರೆ. ಸರ್ ಹೇಳಿ ಸರ್, ಯಾವ್ಯಾವ ವಿಷಯ ಡಿಸ್ಕಷನ್? ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಿರ್ಸಿ ತಾಲೂಕಿನ 10 ಪಂಚಾಯತ್ಗಳಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಇಷ್ಟು ದಿವಸದಲ್ಲಿ ಏನೆಲ್ಲ ಕೆಲಸಗಳಾಗಿದೆ, ಇದರ ಪ್ರಗತಿ ಪರಿಶೀಲನೆ ಮಾಡಬೇಕು ಅಂತ ಇವತ್ತಿಟ್ಟಿದ್ದೆ. ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ. ಎಲ್ಲೆಲ್ಲಿ ಲೋಪದೋಷ ಇದೆ ಅಧಿಕಾರಿಗಳೇ ತಿದ್ದುಕೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಒಟ್ಟಾರೆ ನಮ್ಮ ಸರ್ಕಾರದ ಮೂಲಭೂತ ಉದ್ದೇಶ ಇರತಕ್ಕಂಥದ್ದು ಆಡಳಿತ ಮನೆ ಬಾಗಿಲಿಗೆ ತಲುಪಬೇಕು, ಆಡಳಿತ ಜನರ ಪರವಾಗಿ ಇರಬೇಕು. ಆ ಹಿನ್ನೆಲೆಯಲ್ಲಿ ಆಡಳಿತವನ್ನು ಚೂಪುಗೊಳಿಸ್ತಕ್ಕಂಥ ಕೆಲಸ ಮಾಡಿದೆ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆದು ವಿಶೇಷವಾಗಿ ಈಗ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಸರ್. ಆದಷ್ಟು ಬೇಗ ಜಿಲ್ಲೆಗಳು ಯಾವ್ಯಾವ ಆಗಬೇಕು ಅವನ್ನೆಲ್ಲ ಗಡಿ ಮತ್ತೆ ಇವನ್ನೆಲ್ಲ ಜಿಲ್ಲಾ ಕೇಂದ್ರಗಳನ್ನ ಹೊಸದಾಗಿ ಮಾಡೋ ಗುರುತಿಸಿ ಅಂತ ಹೇಳ್ಬಿಟ್ಟು ಶಿರ್ಸಿ ಪ್ರತ್ಯೇಕ ಜಿಲ್ಲೆ ಹಾಕಬೇಕು ಮತ್ತೆ ಬನವಾಸಿ ಪ್ರತ್ಯೇಕ ತಾಲೂಕು ಆ ಕುರಿತು ನಾನು ಇನ್ನು ಪರಿಶೀಲನೆ ಮಾಡಲಿಲ್ಲ ಅಥವಾ ಕೇಂದ್ರ ಸರ್ಕಾರ ಆದೇಶವನ್ನು ನಾನು ನೋಡಲಿಲ್ಲ. ನೋಡಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ಕೊನೆ ಪ್ರಶ್ನೆ, ವಿಶೇಷವಾಗಿ ಒಂದ್ ರೀತಿ ಉತ್ತರ ಕನ್ನಡದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಸಚಿವರು ಬೇರೆಯವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಅದಿದೆ ಸರ್. ಆ ಕುರಿತು ನಾನೇನು ಒತ್ತಡ ಕೊಡೋದಿಲ್ಲ, ಸಂಬಂಧಪಟ್ಟ ಒತ್ತಡ ಕೊಡ್ತಾರೆ. ಸರ್, ಈಗ ತಾವು ಕಾಂಗ್ರೆಸ್ ಇದ್ದೀರಾ ಸರ್, ಮತ್ತೆ ಬಿಜೆಪಿ ನಾನು ತೊತ್ತಕ್ಕೆ ಯಾವುದಲ್ಲೂ ಇಲ್ಲ, ನಾನು ಸ್ಟೇಟಸ್ಕೋ ಇದ್ದೀನಿ. ಅಲ್ಲ ಸರ್, ನಾನು ಸ್ಟೇಟಸ್ಕೋ ಇದ್ದೀನಿ. ಹಾಂ ಸರ್. ಸರ್, ನೆಕ್ಸ್ಟ್ ಏನು ಬಿಜೆಪಿ ಕರೆದ್ರೆ ಹೋಗ್ತೀರಾ? ಕಾಲ ಬಂದ ನಿರ್ಣಯ ಮಾಡ್ತೀನಿ. ಇಷ್ಟು ಒಟ್ಟಾಶಕರೇ ಗೊತ್ತಾಯ್ತಲ್ಲ ಮಾನ್ಯ ಶಿವರಾಮ್ ಹೆಬ್ಬಾರ್ ಸರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.